ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಕಾರಣಕ್ಕೋಸ್ಕರ ಮನೆಗೆ ಸಂಬಂಧಪಟ್ಟಂತೆ ದುಡ್ಡನ್ನು ಕೂಡಿಟ್ರು, ಇದು ತಗೊಂಡ್ರು ಅದು ತಗೊಂಡ್ರು ಅನ್ನೋ ಸುದ್ದಿಯನ್ನು ಕೇಳಿರ್ತೀರಿ. ಅದ್ರ ಜೊತೆಗೆ ಫ್ಯಾನ್ಸಿ ಸ್ಟೋರ್ಗಳನ್ನು ಓಪನ್ ಮಾಡಿದ್ರು ಅನ್ನೋ ಸುದ್ದಿ ಕೇಳಿರ್ತೀರಿ, ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿದ್ರು ಅನ್ನೋ ಸುದ್ದಿ ಕೇಳಿರ್ತೀರಿ. ಬಟ್ ಇಲ್ಲೊಬ್ಬ ಮಹಿಳೆ, ಬಡ ಮಹಿಳೆ, ತನಗೆ ಬಂದಂತಹ ದುಡ್ಡಿನಿಂದ ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡಬೇಕು ಅನ್ನೋದರ ಮೂಲಕ ಶಾಲೆಯೊಂದಕ್ಕೆ ಧ್ವಜಸ್ತಂಭವನ್ನು ಕೊಡಿಸೋ ಮೂಲಕ ಉದಾರತೆಯನ್ನು ತೋರಿಸಿದ್ದಾರೆ. ಯಾರು ಆ ಮಹಿಳೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಬರೋಣ ಬನ್ನಿ. ಗೃಹಲಕ್ಷ್ಮಿ ಹಣದಿಂದ ಶಾಲೆಗೆ ಧ್ವಜಸ್ತಂಭ ನಿರ್ಮಾಣ. ತನ್ನೂರಿನ ಶಾಲೆಗೆ ದಾನ ಮಾಡಿದ ಕಾರ್ಮಿಕ ಮಹಿಳೆ. ಶಾಲೆಯ ಧ್ವಜಸ್ತಂಭ ನಿರ್ಮಾಣಕ್ಕೆ 20,000 ದೇಣಿಗೆ. ಒಂದೆಡೆ ಅಂದವಾಗಿ ನಿರ್ಮಾಣವಾಗಿರುವ ಶಾಲೆಯ ಧ್ವಜಸ್ತಂಭ, ಮತ್ತೊಂದೆಡೆ ಧ್ವಜಸ್ತಂಭದ ಮುಂದೆ ಶಾಲೆ ಮಕ್ಕಳೊಂದಿಗೆ ನಿಂತಿರುವ ಮಹಿಳೆ. ಹೌದು, ಈಕೆ ಹೆಸರು ಶ್ಯಾಮಲ ತಿಮ್ಮಪ್ಪ ಗೌಡ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಅಂಬುಕೋಣದವರು. ಈ ಹಿಂದೆ ತನ್ನ ಮಗ ಓದುತ್ತಿದ್ದ ಅಂಬುಕೋಣದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಧ್ವಜಸ್ತಂಭ ಶಿಥಿಲಾವಸ್ಥೆ ಆಗಿದ್ದನ್ನ ನೋಡಿದ್ದ ಇವರು ತಮ್ಮೂರಿನ ಶಾಲೆಗೆ ತಾವೂ ಏನಾದ್ರೂ ಮಾಡಬೇಕು ಅಂದುಕೊಂಡಿದ್ರು. ಆದ್ರೆ ಕೂಲಿ ಕೆಲಸ ಮಾಡ್ತಿದ್ದ ಈ ಕುಟುಂಬಕ್ಕೆ ಸಾವಿರಾರು ರೂಪಾಯಿ ದೇಣಿಗೆ ಕೊಡುವ ಶಕ್ತಿ ಇರಲಿಲ್ಲ. ಮನಸ್ಸಿದ್ದರೂ ಹಣ ಹೊಂದಿಸಲು ಆಗಿರ್ಲಿಲ್ಲ. ಆದ್ರೆ ಸರ್ಕಾರ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿತೋ ತನ್ನ ಖಾತೆಗೆ ಬಂದ ಹಣವನ್ನ ಬಳಸದೆ ಹಾಗೆಯೇ ಕೂಡಿಟ್ರು. ಕೊನೆಗೆ ಈ ಹಣವನ್ನ 10 ತಿಂಗಳಲ್ಲಿ 20,000 ಕೂಡಿಟ್ಟು ಶಾಲೆಯ ಮುಖ್ಯ ಶಿಕ್ಷಕರನ್ನ ಕಂಡು ತಮ್ಮೂರಿನ ಶಾಲೆಯ ಶಿಥಿಲಗೊಂಡ ಧ್ವಜಸ್ತಂಭ ತೆಗೆದು ಹೊಸ ಧ್ವಜಸ್ತಂಭ ನಿರ್ಮಿಸುವಂತೆ ಕೇಳಿಕೊಂಡು ತಾನು ಕೂಡಿಟ್ಟ ಗೃಹಲಕ್ಷ್ಮಿ ಹಣವನ್ನ ನೀಡಿದ್ರು. ಈ ದೇಣಿಗೆ ಹಣದಲ್ಲಿ ಹಾಸುಕಲ್ಲಿನ ಉತ್ತಮ ಧ್ವಜಸ್ತಂಭ ನಿರ್ಮಾಣವಾಗಿದ್ದು ಶ್ಯಾಮಲಗೌಡರ ಹಲವು ವರ್ಷದ ಕನಸು ಈಡೇರಿದ್ದು ಸಂತೃಪ್ತಿಯ ಖುಷಿ ಹಂಚಿಕೊಂಡಿದ್ದಾರೆ. ಇಲ್ಲಿ ಧ್ವಜದ ಕಟ್ಟೆನ ಕಟ್ಟಲಿಕ್ಕೆ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದದ್ದ 10 ತಿಂಗಳ ಹಣನ 20,000 ಇಲ್ಲಿ ಧ್ವಜ ಕಟ್ಟಲಿಕ್ಕೆ ಕೊಟ್ಟಿದ್ದೆ. ನಮ್ಮ ಧ್ವಜದ ಕಟ್ಟೆ ಇಲ್ಲಿ ಸರಿಯಾಗಿರಲಿಲ್ಲ, ಅಲ್ಲಿ ಜಾಗನೂ ಸರಿ ಇರಲಿಲ್ಲ, ಅಲ್ಲೆಲ್ಲ ಗಿಡ ಇದ್ದಿತ್ತು. ಅದಕ್ಕೆ ಶೌಚಾಲಯ ಪಕ್ಕದಲ್ಲಿ ಇದ್ದಿತ್ತು. ಅದಕ್ಕೆ ನಾವು ನಮ್ಮ ದೇಶಕ್ಕೆ ಸಂಬಂಧಲ್ಲ ಇದು ಧ್ವಜದ ಕಟ್ಟೆ ಅಂದರೆ, ಅದಕ್ಕಾಗಿ ನಾವು ಕಟ್ಟಲಿಕ್ಕೆ 20,000 ಕೊಟ್ಟಿದ್ವಿ. 10 ತಿಂಗಳದ್ದು ಖರ್ಚು ಮಾಡಿದ್ದು ಚಲೋ ಆಯ್ತು ಅನ್ನಿಸ್ತದೆ. ಇದೆಲ್ಲ ಕಟ್ಟಿ ಸರೆಲ್ಲ ಸನ್ಮಾನ ಎಲ್ಲ ಮಾಡಿದ್ರು ಶಾಲೆಯಲ್ಲಿ. ಊರಿನ ಜನ ಶ್ರಮದಾನ ಮಾಡುವ ಮೂಲಕ ಮಕ್ಕಳಿಗಾಗಿ ಮೈದಾನ, ಕಾಂಪೌಂಡ್, ಶಾಲೆಯ ಪೀಠೋಪಕರಣ ಮಾಡಿಸಿ ಶಾಲೆಯನ್ನ ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಂಡಿದ್ರು. ಇನ್ನು ಶ್ಯಾಮಲಗೌಡ ಸಹ ಈ ಕಾರ್ಯದಲ್ಲಿ ಗ್ರಾಮಸ್ಥರೊಂದಿಗೆ ಭಾಗಿಯಾಗಿದ್ರು. ನಮ್ಮ ಶಾಲೆ ಧ್ವಜದ ಕಟ್ಟೆ ಸರ್, ಅದು ಶೌಚಾಲಯ ಪಕ್ಕ ಇತ್ತು ಮತ್ತು ತುಂಬ ಶಿಥಿಲಾವಸ್ಥೆಯಲ್ಲಿತ್ತು. ನಮ್ಮೆಲ್ಲರ ಸಹಕಾರನ ಕೊಡ್ತೇವೆ ಅಂತ ಪಾಲಕರು ಹೇಳಿದ್ರು. ಅದೇ ರೀತಿ ಶ್ಯಾಮಲ ತಿಮ್ಮಪ್ಪ ಗೌಡರು ಕೂಡ ಏನು ಮಾಡಿದ್ರು, ತಾನು ಸ್ವಲ್ಪ ಹಣವನ್ನು ಕೊಡ್ತೇನೆ ಅಂತ ಫಸ್ಟ್ ಹೇಳಿದರು. ಆಮೇಲೆ ಅವರು ಹಣವನ್ನು ತಂದು ಕೊಟ್ಟು ನನಗೆ ಆಶ್ಚರ್ಯ ಆಯಿತು. 20,000 ರೂಪಾಯಿ ಹಣ ತಂದುಬಿಟ್ಟಿದ್ದಾರೆ. ಇದು ಯಾಕೆ ಇಷ್ಟೆಲ್ಲ ಬೇಡ ಅಂತ ನಾನು ಅದನ್ನು ನಿರಾಕರಿಸಿದೆ. ಯಾಕಂದರೆ ಶಾಲೆ ಅಂತಂದು ಎಲ್ಲರ ಸಹಭಾಗಿತ್ವ ಬೇಕು, ಎಲ್ಲರೂ ಹಂಚಿಕೊಳ್ಳೋಣ ಅಂತ ಅಂದಾಗ, ಇಲ್ಲ ಸರ್, ಅದು ನನ್ನ ಗೃಹಲಕ್ಷ್ಮಿ ಹಣ, ದೇಶದ ಒಂದು ಒಳ್ಳೆಯ ಕೆಲಸ ನೀವು ಮಾಡ್ತಾ ಇದ್ದೀರಾ, ಅದಕ್ಕೆ ಉಪಯೋಗ ಆಗಲಿ ಅಂತ ಹೇಳಿಬಿಟ್ಟು ಅವರು ಯಾವುದೇ ಒಂದು ಪ್ರಚಾರಕ್ಕಾಗಲಿ ಅಥವಾ ಪ್ರತಿಫಲದ ಅಪೇಕ್ಷೆ ಆಗಲಿ ಮಾಡಿದಲ್ಲ. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣ ತಮ್ಮ ಖಾತೆಗೆ ಜಮವಾಗಿಲ್ಲ ಎಂದು ಹಿಡಿಶಾಪ ಹಾಕುವ ಜನರ ಮುಂದೆ ಗೃಹಲಕ್ಷ್ಮಿಯಿಂದ ಖಾತೆಗೆ ಬಂದ ಹಣ ಕೂಡಿಟ್ಟು ತಮ್ಮೂರಿನ ಶಾಲೆಗೆ ದಾನವಾಗಿ ನೀಡಿ ಈ ಮಹಿಳೆ ಮಾದರಿ ಎನಿಸಿದ್ದಾರೆ. ನವೀನ್, ಪಬ್ಲಿಕ್ ಟಿವಿ, ಕಾರವಾರ.